ಫಸ್ಟ್ ಆಫ್ ಆಲ್ ನಮ್ಮ ಚಿಕ್ಕಮಗಳೂರು ಅಂತಂದ್ರೆ ತುಂಬಾ ನೇಮ್ ಇದೆ. ಹ್ಮ್. ಈಗ ಮಂಡ್ಯ ಕಡೆ ಸಾಲಿಗ್ರಾಮ, ಮೈಸೂರು ಎಲ್ಲೇ ಹೋದ್ರು ನಮ್ಮ ಚಿಕ್ಕಮಗಳೂರು ಅಂದ್ರೆ ನಿಯತ್ತಾಗಿ ಮಾಡ್ತಾರೆ ಅನ್ನೋ ಒಂದು ನೇಮ್ ಇತ್ತು. ಹೌದು. ಇವಾಗ ಏನಾಗ್ಬಿಟ್ಟಿದೆ, ನಮ್ಮ ತಾಲೂಕಿನಲ್ಲಿ ಒಂದ್ 2-3 ರೇಸ್ ಮಾಡಿದ್ರು. ಹ್ಮ್. ಸೇರ್ತಿರೋದು 20 ಜೊತೆ 30 ಜೊತೆ ಸೇರ್ತಿರ್ತವೆ. ಒಂದ್ ರೇಸ್ ಅಲ್ಲಿ 4 ರೌಂಡ್ ಫೈನಲಿ ಬರ್ತಾ ಇರುತ್ತೆ ಎತ್ತು. ಹ್ಮ್. ನೀವು ಕಮಿಟಿ ಎತ್ತನೆ 3 ರೌಂಡ್ ಡೈರೆಕ್ಟ್ ಒಳಗೆ ಹಾಕಂತೀರಿ. ಕಮಿಟಿ ಎತ್ತಿಗೆ 3 ರೌಂಡ್ ಬೈ ಸಿಗುತ್ತೆ. ಹೆಂಗ್ ಸಿಗುತ್ತೆ ಇದು ಒಂದು. ಆಮೇಲೆ ಬ್ಯಾಚೈದ್ ರೈಸು ಅಂತ ಮಾಡಿದ್ರಿ. ಲೋಕಲ್ ಅವರೆಲ್ಲ ನಮ್ಮ ರೈತರಿಗೆ ಉತ್ತೇಜನ ಕೊಡೋಣ ಅಂತ ಮಾಡಿದ್ರಿ. ಬ್ಯಾಚೈದ್ ರೈಸ್ ಆಗಿಲ್ಲ, ಅದು ಮಹಾರಾಷ್ಟ್ರದಿಂದ ತರ್ತೀರಾ, ತಮಿಳ್ನಾಡಿಂದ ತರ್ತೀರಾ, ಡೈರೆಕ್ಟ್ ಬ್ಯಾಚೈದ್ ರೈಸಿಗೆ ಅಂತ ಊಡ್ತೀರಾ. ಎಲ್ಲಿಂದ ಮತ್ತು ರೈತರಿಗೆ ಉತ್ತೇಜನ ಕೊಟ್ಟಂಗಾಯ್ತು ನೀವು. ಆಮೇಲೆ ನಿಮ್ ಕಮಿಟಿ ಎತ್ ಬಿದ್ದಾಗ ಸೆನ್ಸರ್ನ ನೀವು ಆಫ್ ಮಾಡ್ಕೊಂತೀರಿ. ಆ ಬಾಳಿ ಏನಕ್ಕೆ ರೈಸ್ ಮಾಡ್ತೀರಿ? ಮಾಡಿ ನಮ್ಮ ತರಕ್ಕೆ ನಿಯತ್ತಾಗಿ ಮಾಡಿ, ಎಲ್ಲಾ ಕಡೆ ಎತ್ ಸೇರ್ತವೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಎದ್ದೆ ಇರುವನು. ಇನ್ನೊಂದು ಏನಾಗಿದೆ ಅಂತಂದ್ರೆ, ಈಗ ಆಲ್ರೆಡಿ ಒಂದ್ 2-3 ಜಿಲ್ಲೆಗಳಲ್ಲಿ ಗಲಾಟೆಗಳ ಗದ್ದಲಗಳು ಅವು ಇವು ಎಲ್ಲ ಆಗ್ಬಿಟ್ಟು ಅಲ್ಲಿ DC ತಹಶೀಲ್ದಾರ್ಗಳು ಪರ್ಮಿಷನ್ ಕೊಡ್ತಾ ಇಲ್ಲ ರೇಸ್ ಮಾಡ್ಲಿಕ್ಕೆ. ಇಲ್ಲಿ ನಮ್ಮಲ್ಲಿ ನಾವು ಸ್ವಚ್ಛವಾಗಿ ಮಾಡ್ತಿದೀವಿ ರೇಸ್ನ. ನಿಮ್ಮ ಏನೇ ಹೊರಗಡೆ ಮನಸ್ತಾಪಗಳಿದ್ರೆ, ಗಲಾಟೆ ಗದ್ದಲಗಳಿದ್ರು ಆಚೆ ಕಡೆ ಬಿಟ್ಟು ಬನ್ನಿ. ಇಲ್ಲೇನಾದ್ರೂ ನೀವು ಗಲಾಟೆ ಗದ್ದಲಕ್ಕೆ ಯೂಸ್ ಮಾಡ್ಕೊಂಡ್ರೆ ನಮ್ಮ ಪಿಚ್ನ, ಯಾರು ಪಿಚ್ ದಾಟ್ ಆಚೆಗೆ ಹೋಗಲ್ಲ. ಅವ್ರು ಎತ್ತು ಹೋಗಲ್ಲ, ಅವರು ಹೋಗಲ್ಲ. ಇದೊಂದು ವಾರ್ನಿಂಗ್ ಅಂತಾರು ಅನ್ಕೊಳ್ರಿ, ರಿಕ್ವೆಸ್ಟ್ ಅಂತಾರು ಅನ್ಕೊಳ್ರಿ. ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆಯ ಕೋಟೆಯಲ್ಲಿ ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ದಿನಾಂಕ 3 ಇದೇ ಮೇ 2026 ಭಾನುವಾರದಂದು ಆಯೋಜನೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲೇ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಭಾರಿ ನಗದು ಬಹುಮಾನವನ್ನ ಇಟ್ಟು ಇಲ್ಲಿನ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಕಳೆದ ಬಾರಿಯೂ ಕೂಡ ಆ ವರ್ಷದಲ್ಲಿ 1.5 ಲಕ್ಷವನ್ನ ಪ್ರಥಮ ಬಹುಮಾನವನ್ನಾಗಿ ಇಟ್ಟಿದ್ರು. ಅಂದ್ರೆ ಎಲ್ಲೂ ಇಟ್ಟಿರ್ಲಿಲ್ಲ, ಇಲ್ಲಿ 1.5 ಲಕ್ಷ ಪ್ರಥಮ ಬಹುಮಾನವನ್ನಾಗಿ ಇಟ್ಟಿದ್ರು. ಈ ವರ್ಷ ಎಲ್ಲೂ ಕೂಡ 2 ಲಕ್ಷವನ್ನ ಪ್ರಥಮ ಬಹುಮಾನವನ್ನಾಗಿ ಇಟ್ಟಿಲ್ಲ. ಆದ್ರೆ ಈ ಕೋಟೆಯ ರೇಸಿನಲ್ಲಿ 2 ಲಕ್ಷ ಪ್ರಥಮ ಬಹುಮಾನವನ್ನಾಗಿ ಇಡ್ತಾ ಇದ್ದಾರೆ. ಹಾಗೂ ದ್ವಿತೀಯ ಬಹುಮಾನಕ್ಕೆ 1.5 ಲಕ್ಷ, ತೃತೀಯ ಬಹುಮಾನ 1 ಲಕ್ಷ, 4ನೇ ಬಹುಮಾನ 50,000 ರು ನಗದುಗಳನ್ನ ಇಡ್ತಾ ಇದ್ದಾರೆ. ಇದು ಈ ಕರ್ನಾಟಕದಲ್ಲೇ ಎಲ್ಲೂ ಕೂಡ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಈ ಒಂದು ನಗದು ಬಹುಮಾನಗಳನ್ನ ಇಟ್ಟಿರಲ್ಲ. ಬನ್ನಿ ಇಲ್ಲಿನ ಸ್ಪರ್ಧೆಗೆ ಯಾವ್ಯಾವ ರೀತಿಯ ನಿಯಮವನ್ನ ಅಳವಡಿಸ್ಕೊಂಡಿದ್ದಾರೆ, ಇನ್ನು ಹೆಚ್ಚಿನ ಮಾಹಿತಿಯನ್ನ ಕಮಿಟಿಯವರಿಂದ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ನಮಸ್ತೆ. ನಮಸ್ತೆ ಸರ್, ಇದು ಕರ್ನಾಟಕದಲ್ಲಿ ಹೆಸರಾಂತ ರೇಸು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಇವತ್ತು ಈ ತರ ಒಂದು ನಗದು ಬಹುಮಾನವನ್ನ ಎಲ್ಲೂ ಕೊಟ್ಟಿಲ್ಲ, ಕೊಡ್ತಾರೆ ಅನ್ನೋ ಒಂದು ಭರವಸೆಯೂ ಕೂಡ ಇಲ್ಲ. ಆದ್ರೆ ಈಗ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಸರ್. ಇಲ್ಲ ಬಹುಮಾನಗಳು ಮತ್ತೆ ಯಾವ ತಳಿಯ ರಾಸುಗಳು ಭಾಗವಹಿಸಬಹುದು, ಏನೇನ್ ನಿಯಮಗಳಿರುತ್ತೆ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ಮೊದಲನೇದಾಗಿ ಈ ನೀವ್ ಹೇಳ್ದಂಗೆ ಯಾವ್ಯಾವ ತಳಿ, ಒಂದೇ ತಳಿ ಹಳ್ಳಿಕಾರ್ ತಳಿ ಕಸಿ ಶುದ್ಧ ಹಳ್ಳಿಕಾರ್, ಅದಕ್ ಮಾತ್ರ ಎಂಟ್ರಿ ಇರುತ್ತೆ. ಮತ್ತೆ ಈ ಒಂದು ಕೊಲ್ಲಾಪುರದಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದು 2ನೇ ವರ್ಷ. ಮೊದಲನೇ ವರ್ಷ ಎಲ್ಲರಿಗೂ ಗೊತ್ತಿರಂಗೆ ಚೆನ್ನಾಗಿ ನಡ್ಸ್ಕೊಟ್ಟಿದೀವಿ. ಎಲ್ಲಾ ರೂಲ್ಸ್ ಗಳಂತೆ ನಡ್ಕೊಂಡು ಹೇಗೆ ಮೊದಲ ವಿಡಿಯೋಗಳಲ್ಲಿ ಯಾತರ ಹೇಳಿದ್ವಿ ರೂಲ್ಸ್ ಗಳಂತೆ, ಅದೇ ರೂಲ್ಸ್ ಅಂತೆ ಎಲ್ಲಾ ತರನು ರೂಲ್ಸ್ ಗಳನ್ನ ಫಾಲೋ ಮಾಡಿದೀವಿ. ಸರ್, ಇನ್ನೊಂದು ನುಡಿದಂತೆ ನಡೆಯುವ ಕಮಿಟಿ ಅಂತ ಕರೀತಾರೆ ನಿಮ್ದು. ಯಾಕಂದ್ರೆ ಕಳೆದ ಬಾರಿ ಒಂದೇ ದಿನಕ್ಕೆ ಬೆಳಿಗ್ಗೆ 10 ಗಂಟೆ ರೇಸ್ ಪ್ರಾರಂಭವಾಯ್ತು, ಸಂಜೆ 6 ಗಂಟೆ ಮುಕ್ತಾಯ ಆಯ್ತು. ಆ ಒಂದು ನಿಟ್ಟಿನಲ್ಲಿ ರೈತರು ಖುಷಿ ಪಡ್ತಾರೆ ಇಲ್ಲಿ ಬರಕ್ಕೆ. ಈ ವರ್ಷನೂ ಅದೇ ತರ ಇದೆಯಾ? ಅದೇ ತರನೇ ಹೋದ್ಸತಿ ಹೇಗ್ ನಡೆದಿದೆಯೋ ಈ ವರ್ಷನೂ ಅದೇ ತರ ನಡ್ಕೊಂಡು ಹೋಗುತ್ತೆ. ಏನೇನು ಬಹುಮಾನ ಐತಿ? ಬಹುಮಾನ ಪ್ರಥಮ ಬಹುಮಾನವಾಗಿ 2 ಲಕ್ಷ, ದ್ವಿತೀಯ ಬಹುಮಾನವಾಗಿ 1.5 ಲಕ್ಷ, ತೃತೀಯ ಬಹುಮಾನವಾಗಿ 1 ಲಕ್ಷ, ಚತುರ್ಥ ಬಹುಮಾನವಾಗಿ 50,000. ಸರ್, ಅಂದ್ರೆ ಪ್ರವೇಶ ಶುಲ್ಕ ಎಷ್ಟಿದೆ? ಪ್ರವೇಶ ಶುಲ್ಕ ಹೋದ ವರ್ಷದಂತಾನೆ 5,000. ಬಿಗ್ ಅಮೌಂಟ್ ಅಂತ ಬಿಟ್ಟು ನಾವೇನು ಎಂಟ್ರಿ ಫೀಸ್ ಹೆಚ್ಚಿಗೆ ಮಾಡೋದು ಅದೆಲ್ಲ ಏನು ಮಾಡಿಲ್ಲ. ಪ್ರತಿ ವರ್ಷದಂತೆ 5,000. ಪ್ರವೇಶ ಶುಲ್ಕಕ್ಕೆ ತಕ್ಕನಾದ ಬಹುಮಾನ ಇದೆ. ಇನ್ನೊಂದು ನೋಡಿ, ಹೊರ ರಾಜ್ಯದಿಂದ ಬಂದಂತಹ ರಾಸುಗಳಿಗೆ ಪ್ರವೇಶ ಶುಲ್ಕ 3,000 ಒಂದು ರಿಯಾಯಿತಿಯನ್ನ ಮಾಡಿದ್ದಾರೆ. 4 ಅಲ್ಲಿನ ಒಳಗಿರುವಂತಹ ಹಳ್ಳಿಕಾರ್ ತಳಿಗಳನ್ನ ನೀವು ಜೋಡಿ ಮಾಡಿ ಇಲ್ಲೇನಾದ್ರು ಹೂಡಿದ್ರೆ ಅವಕ್ಕೆ 4,000 ಪ್ರವೇಶ ಶುಲ್ಕ ಇರುತ್ತೆ. ನೋಡಿ, ತುಂಬಾ ರಿಯಾಯಿತಿ ಇದೆ ಪ್ರವೇಶ ಶುಲ್ಕದಲ್ಲ ಸರ್? ಪ್ರವೇಶ ಶುಲ್ಕದಲ್ಲಿ ಕೂಡ ರಿಯಾಯಿತಿ ಇದೆ. ಹೊರ ರಾಜ್ಯದಿಂದ ಬರುವಂತ ರಾಸುಗಳಿಗೆ 3,000 ಆಗಿರ್ಬೋದು. ಹಾಗೆ 4 ಅಲ್ಲಿನ ಒಳಗಿರುವಂತಹ ರಾಸುಗಳಿಗೆ 4,000 ಆಗಿರ್ಬೋದು. ಎಲ್ಲ ರಿಯಾಯಿತಿಗಳು. ಹಸುಗಳಿಗೂ ಸಹ ನಾವು 4,000 ಎಂಟ್ರಿ ಜೋಡಿ ಹಸುಗಳಾಗಿರ್ಬೇಕು.
ಜೋಡಿ 4 ಹಲ್ಲಿನ ಒಳಗಿನ ರಾಸುಗಳಾಗಿರಬೇಕು, ಕರುಗಳಾಗಿರಬೇಕು. ಇನ್ನ ಆಚೆಯಿಂದ ಬರುವಂತಹ ಹೊರ ರಾಜ್ಯದಿಂದ ಬರುವಂತಹ 2 ರಾಸುಗಳು, ಇಲ್ಲಿಂದೊಂದು ಮತ್ತೆ ಹಂಗ ಹಾಕಂಗಿಲ್ಲ. 2 ರಾಸುಗಳು ಹೊರಗಡೆಯಿಂದ ಬರೋದಾದ್ರೆ 3000 ಎಂಟ್ರಿ ಫೀಸ್ ಅನ್ನು ಮಾಡಿದೀವಿ. ನೋಡಿ, ಹೊರ ರಾಜ್ಯದಿಂದ ಬಂದು ಇಲ್ಲಿ ಭಾಗವಹಿಸಿರುವ ಒಂದು ರಸದೌತಣ ಸ್ನೇಹಿತರೆ. ಸರ್, ಇಲ್ಲಿನ ಒಂದು ಪಿಚ್ಚಿನ ಬಗ್ಗೆ ಮಾಹಿತಿ ಕೊಡಿ. ಎಷ್ಟು ಮೀಟರ್ ಪಿಚ್ ಇದೆ ಇದು? ಪಿಚ್ಚು 180 ಮೀಟರ್ ಇದೆ. ಇವಾಗ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಹೋದ್ ಸತಿ ಒಂದ್ ಸ್ವಲ್ಪ ಮಳೆ ತೊಂದರೆ ಇರೋದ್ರಿಂದ ಆ ಕಡೆ ಈ ಕಡೆ ಸೆಂಟ್ರದ್ ಬಿಟ್ಟು ಆ ಕಡೆ ಈ ಕಡೆ ಎಕ್ಸ್ಟ್ರಾ ಏನ್ ಮಾಡ್ಸಿದ್ವಿ, ಆ ಪಿಚ್ಚು ಒಂದ್ ಸ್ವಲ್ಪ ನೀರಿಗೆ ಗೊಚ್ಚೆ ತರ ಆಗಿತ್ತು ಅಷ್ಟೇ. ಈ ಸತಿ ಎಲ್ಲ ಪಿಚ್ ಎಲ್ಲ ಸೆಟ್ ಆಗಿದೆ. ಈ ಸತಿ ಯಾವುದೇ ತರಹದ ಎಂತ ಮಳೆ ಬಂದ್ರು ತೊಂದರೆ ಇಲ್ಲದಂತ ಸನ್ನಿವೇಶ ಇಲ್ಲಿ ನೋಡ್ಬೋದು ನೀವು. ನೋಡಿ ಸ್ನೇಹಿತರೆ, ಚಿಕ್ಕಮಗಳೂರಿನ ಕೋಟೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಏರ್ಪೋರ್ಟ್ ಮೈದಾನ ಅಂತ ಕರೀತಾರೆ. ಈ ಏರ್ಪೋರ್ಟ್ ಮೈದಾನದಲ್ಲಿ ಇಲ್ಲಿನ ಒಂದು ಅಂಕಣವನ್ನ ರೆಡಿ ಮಾಡಿದ್ದಾರೆ, ಗ್ರಾವಲ್ ಹಾಕಿ ನೀಟಾಗಿ ಮಾಡಿದ್ದಾರೆ ಸ್ನೇಹಿತರೆ. ಎಂತ ಮಳೆಗೂ ಕೂಡ ಜಗ್ಗದಂತೆ, ಅಂದ್ರೆ ಕಳೆದ ವರ್ಷ ಏನೇನು ತೊಂದರೆಗಳಾದೋ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಈ ವರ್ಷ ತೊಂದರೆಗಳು ಆಗದಂತೆ ಹೆಚ್ಚಿನ ಒಂದು ಕ್ರಮವನ್ನ ತಗೊಂಡು ಉತ್ತಮವಾದ ಪಿಚ್ ಅನ್ನ ಮಾಡಿದ್ದಾರೆ. ತುಂಬಾ ಅತ್ಯುತ್ತಮವಾದ ಸ್ಥಳ ಇದು. ಹೊರಗಡೆಯಿಂದ ಬಂದಂತ ರಾಸುಗಳನ್ನ ಕಟ್ಟಲು ಅನೇಕ ಮರಗಳಿದಾವೆ. ಆ ಮರದ ನೆರಳಿನಲ್ಲಿ ರಾಸುಗಳನ್ನ ಕಟ್ಬಹುದು. ಮತ್ತೆ ಇಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆಯು ಕೂಡ ಇರುತ್ತೆ ಸ್ನೇಹಿತರೆ. ರಿಎಂಟ್ರಿ ಅಂತ ಯಾವ್ದು ಇರಲ್ಲ. ಮತ್ತೆ ಹೋದ ವರ್ಷ ನಾವು ಹೇಳಿದ್ವಿ, ಇದ್ರಲ್ಲೇ ಸೂಚನೆಗಳಲ್ಲಿ ತಿಳಿಸಿದಂತೆ ನಿಂಬೆಹಣ್ಣು ಆಗಿರ್ಬೋದು, ತಾಯ್ತ ಆಗಿರ್ಬೋದು, ದಾರ ಆಗಿರ್ಬೋದು, ಅವುಗಳನ್ನ ಕಟ್ಕೊಂಬರೋದನ್ನ ಇಲ್ಲೇ ಬಂದು ಕಟ್ ಮಾಡುವಂತದ್ದು ಆಗ್ತಿತ್ತು. ಈ ಸತಿ ಹಂಗಿಲ್ಲ. ಒಳಗ್ ಬರಕ್ಕೂ ಮುಂಚೆನೆ ಅವ್ರಾಗೆ ಕಟ್ ಮಾಡ್ಕೊಂಡ್ ಬರ್ಬೇಕು. ಇಲ್ಲಿ ನಮ್ಮವ್ರು ಯಾರು ಇರಲ್ಲ. ನಮ್ಮರ ಅದಕ್ಕೆ ಕೆಲ್ಸಕ್ಕೆ ಬಿಟ್ಟಿರಲ್ಲ ನಾವು. ಅದು ಕೆಲಸ ಬಿಡೋ ಅವಶ್ಯಕತೆನೂ ಇಲ್ಲ. ಸೂಚನೆ ಕೊಟ್ಟಿದೀವಿ ಅಂತಂದ್ಮೇಲೆ ಆ ಸೂಚನೆ ಪಾಲಿಸ್ಕೊಂಡ್ ಬರ್ಬೇಕು ಅವರು. ಇಲ್ಲ ಅಂತಂದ್ರೆ ಪಿಚ್ ಒಳಗ್ ಬಂದಾದ್ಮೇಲೆ ಅದನ್ನ ಮಾಡ್ತೀವಿ ಅಂತಂದ್ರೆ ಟೈಮ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲ ಅಂತಂದ್ರೆ ಗಾಡಿ ಡಿಸ್ಕ್ವಾಲಿಫೈ ಮಾಡ್ತೀವಿ, ಗಾಡಿ ಉಡ್ಸಲ್ಲ. ಈ ತರ ಒಂದು ನಿಯಮ ಇದೆ. ಮತ್ತಾಮೇಲೆ ಇತ್ತೀಚೆಗೆ ಕೇಳ್ತಿರೋ ಪ್ರಕಾರ ತಮ್ಮ ವೈಯಕ್ತಿಕ ಗಲಾಟೆಗಳನ್ನ ರೇಸ್ಗಳಲ್ಲಿ ಬಂದು ಮಾಡ್ತಿದ್ದಾರೆ. ತಾವೆಲ್ಲ ಕಡೆನೂ ನೋಡ್ಬೋದು. ಆ ಎತ್ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೊಡೆದು, ಈ ಎತ್ ಕೊಡ್ಲಿಲ್ಲ ಅಂತ ಹೊಡಿ, ಅದ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಬಂದು ಗಲಾಟೆಗಳನ್ನ ಮಾಡ್ಕೊಳಂಗಿಲ್ಲ. ಅಕಸ್ಮಾತ್ ಮಾಡ್ಕೊಂಡ್ರೆ 2 ಎತ್ತುಗಳನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. ಇದು ನಾವು ಕಷ್ಟಬಿದ್ದು ಮಾಡ್ತಿರೋದು. ಕಮಿಟಿಯವ್ರು ಕಷ್ಟಬಿದ್ದು ಮಾಡ್ತಿರ್ತಾರೆ. ಅವ್ರು ಎಲ್ಲಿಂದನೋ ಬಂದು ಇಲ್ಲಿ ಅವ್ರ ವೈಯಕ್ತಿಕ ಗಲಾಟೆನ ಇಲ್ಲಿ ತಗೊಂಡ್ಬಂದು ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇರಲ್ಲ. ರೈತರಿಗೆ ಒಂದು ಉತ್ತೇಜನ ನೀಡುವಂತೆ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿನ ಒಂದು ಜಾತ್ರಾ ಮಹೋತ್ಸವದ ಕುರಿತಂತೆ ಮಾಡಿದ್ದಾರೆ. ಈ ಒಂದು ಸ್ಪರ್ಧೆ ಚೆನ್ನಾಗಿ ನಡೆದ್ರೆ ರೈತರಿಗೆ ಒಂದು ಒಳ್ಳೆ ಬಹುಮಾನ ಸಿಗುತ್ತೆ, ಈ ಊರಿಗೆ ಒಂದು ಒಳ್ಳೆ ಹೆಸರು ಬರ್ತಿರುತ್ತೆ ಅಂತ ಒಂದು ರೇಸ್ ಮಾಡ್ತಾ ಇರ್ತಾರೆ. ಒಂದು ವೈಯಕ್ತಿಕ ಗಲಾಟೆಗಳನ್ನ ಇಲ್ಲಿ ಮಾಡಿದ್ದೆ ಆದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಆತರ ಯಾರು ಮಾಡಬೇಡಿ ಅಂತ ಸ್ನೇಹಿತರೆ ವಿಡಿಯೋ ಮುಖಾಂತರ ಕೇಳ್ಕೊಂತಿದ್ದಾರೆ. ಆತರ ಮಾಡಿದ್ದೆ ಆದ್ರೆ ಎತ್ತುಗಳನ್ನ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. ಈ ಸತಿ ಹಾಗೆ ಗಾಡಿ ಕಟ್ಟಲು 8 ಜನ ಅನ್ನೋದನ್ನ ನಾವು ಫಿಕ್ಸ್ ಮಾಡ್ಬಿಟ್ಟಿದೀವಿ. 8 ಜನ ಏನು ಕಟ್ತಾರೆ ಅವ್ರಗಳಿಗೆ 8 ಟೋಕನ್ ಕೊಟ್ಟಿರ್ತೀವಿ. ಅದನ್ನ ತೋರ್ಸೆ ಆ 8 ಜನ ಒಳಗ್ ಬರ್ಬೇಕು. ನಾವು ಸುಮ್ನೆ ಎಲ್ಲಾ ಜನನು ಗುಡ್ಡೆ ಹಾಕೊಂಡು ಇಲ್ಲಿ ಕೂಗಾಡೋದು. ಮತ್ತೆ ಇನ್ನೊಂದು ಸೂಚನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕೂಗಾಡೋ ಅಂತದ್ದು ಗೆದ್ದ ತಕ್ಷಣ ಇಲ್ಲಿ ಕೂಗಾಡ್ತಾರೆ, ಟ್ರ್ಯಾಕ್ ಅಲ್ಲಿ ಓಡ್ತಾರೆ, ಅವ್ರನ್ನ ಅಲ್ಲೇ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀವಿ. ಅದಕ್ಕೆ ಆದಂತ ಒಂದು ನಿಯಮಾವಳಿ ಇರುತ್ತೆ. ಆ ನಿಯಮದಂತೆ ಇಲ್ಲಿ ಗೆದ್ದ ತಕ್ಷಣ ಸುಮ್ನೆ ವಾಪಸ್ ಹೋಗ್ತಿರ್ಬೇಕು. ಅಲ್ಲಿ ಒಬ್ಬ ಮೇಲ್ಗಡೆ ಒಬ್ಬ ಗಾಡಿ ಹೊಡಿತಿರ್ತಾನ ಜಾಕಿ, ಅವನು ಅಷ್ಟೇ ಬಾರ್ಕೋಲ್ ಗೆದ್ದಿದ ತಕ್ಷಣ ಬಾರ್ಕೋಲ್ ಎತ್ತಬಾರ್ದು. ಸೋಲೋ ಅಂತ ಎತ್ತುಗಳಿಗೆ ಉರ್ಸೋ ಅಂತದ್ ಮಾಡಿದ್ರೆ ಅವ್ರು ನಲ್ಲೇ ಇಳಿದು ವಾಪಸ್ ಕಳ್ಸ್ಬೇಕಾಗತ್ತೆ. ಪಿಚ್ಚಲ್ ಅಂತೂ ಇರಲ್ಲ, ಅವರು ವಾಪಸ್ ಕಳ್ಸ್ಬೇಕಾಗತ್ತೆ. ಇದೊಂದು ರೂಲ್ಸ್ ಖಂಡಿತವಾಗಿ ನಡೆಯುತ್ತೆ. ಕಳೆದ ಬಾರಿ ಆ ಎತ್ತನ್ನ ಓಡಿಸಿಲ್ಲ, ಆ ಎತ್ತನ್ನ ಯಾವ್ದನ್ನು ಓಡಿಸಲ್ಲ. ನಿಮಗೆ ಕನ್ಫರ್ಮ್ ಇರ್ಲಿ, ಇದು ಹಳ್ಳಿ ಕಾರ್ ಅನ್ನೋದು ಎತ್ತು ಮಾತ್ರ ಹಾಕ ಬನ್ನಿ. ಲೇಟ್ ಕಸಿನ ಇಲ್ಲ ಕಿಲರಿ ಟೈಪ್ ಇರೋ ಅಂತದನ್ನ ಹಾಕೊಂಬರ್ಬೇಡಿ ಸ್ನೇಹಿತರೆ. ನೋಡಿ, ಪ್ರವೇಶ ಶುಲ್ಕವನ್ನು ದಿನಾಂಕ 2 ಇದೇ ಮೇ 2026ನೇ ಶನಿವಾರದಂದು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡ್ತಾರೆ. ಸಂಜೆ 6 ಗಂಟೆ ಒಳಗೆ ಪ್ರವೇಶ ಶುಲ್ಕವನ್ನ ಕಟ್ಟಬೇಕು. 6 ಗಂಟೆ ನಂತರ ಪ್ರವೇಶ ಶುಲ್ಕವನ್ನ ಕಟ್ಟಿಸ್ಕೊಳಕ್ ಆಗಲ್ಲ ಸ್ನೇಹಿತರೆ. ಯಾವುದೇ ರೀತಿಯಾದ ಒಂದು ರೀ ಎಂಟ್ರಿನೂ ಕೂಡ ಇಲ್ಲಿ ಇರಲ್ಲ. ಹಾಗಾಗಿ ನೋಡಿ, ದಿನಾಂಕ 2ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಪ್ರವೇಶ ಶುಲ್ಕವನ್ನ ಕಟ್ಟಿಬಿಡಿ. ಈ ನಂಬರ್ ಹೇಳ್ತಾರೆ, ಆ ನಂಬರಿಗೆ ನೀವು ಫೋನ್ ಪೇ ಮಾಡಬಹುದು, ಇಲ್ಲ ಅವರಿಗೆ ನೀವು ಸ್ಕ್ಯಾನರ್ ಅನ್ನ ಕಳಿಸಿರ್ತಾರೆ ಆ ಪಾಂಪ್ಲೆಟ್ಸ್ ಅಲ್ಲಿ, ಅದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಅಮೌಂಟ್ ಅನ್ನ ಕಟ್ಬಹುದು. ಆ ದಿನ ಸಂಜೆ 6ವರೆಗೆ ಒಂದು ಈದ ಟೈಲ್ಸ್ ಕಾಪಿಯನ್ನ ಹಾಕಲಾಗುತ್ತೆ. ಸರ್, ಇನ್ನೊಂದು ವಿಶೇಷ, ನೀವೆಲ್ಲ ತುಂಬಾ ಅನುಭವಸ್ಥರು. ಅವಾಗ ನಾವು ಸಣ್ಣ ಮಕ್ಕಳಿಂದ ನೀವು ಎತ್ತು ಕಟ್ಟಿ ಹೊಡೆದಿರೋ ಅಂತ ಒಂದು ಇತಿಹಾಸ ನೋಡ್ಕೊಂಡ್ ಬರ್ತಾನೆ ಇದೀವಿ ಸರ್. ಅವಾಗಿಗೂ ಈಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎತ್ತುಗಳು ಸಂಖ್ಯೆ ಕಮ್ಮಿ, ಒಂದು ರೇಸ್ ನಡೀತಾ ಇದೆ ಅಂದ್ರೆ ಸೇರ್ತಾ ಇರೋದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಇದು ಸಮಸ್ಯೆ ಆಗಿದೆ. ನೀವು ಸ್ವಲ್ಪ ತಿಳುವಳಿಕೆ ಮತ್ತೆ ಏನು ಸಜೆಸ್ಟ್ ಮಾಡ್ಬೋದು ರೇಸ್ ಮಾಡೋಂಥವ್ರಿಗೆ? ಸರ್, ಏನಿಲ್ಲ ಸಜೆಸ್ಟ್. ಈಗ ನಾವೆಲ್ಲ ರೇಸ್ಗೆ ಹೋಗ್ಬೇಕಾದ್ರೆ ಮುಂಚೆ ₹1 ಮೋಸ ಎಲ್ಲೂ ನಡೀತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಮ್ ಚಿಕ್ಕಮಗಳೂರು ಅಂತಂದ್ರೆ ತುಂಬಾ ನೇಮ್ ಇದೆ. ಈಗ ಮಂಡ್ಯ ಕಡೆ, ಸಾಲಿಗ್ರಾಮ,
ಮೈಸೂರು ಎಲ್ಲೇ ಹೋದ್ರು ಚಿಕ್ಕಮಂಗ್ಳೂರು ಅಂದ್ರೆ ನಿಯತ್ತಾಗಿ ಮಾಡ್ತಾರೆ ಅನ್ನೋ ಒಂದು ನೇಮ್ ಇತ್ತು. ಹೌದು. ಇವಾಗ ಏನಾಗ್ಬಿಟ್ಟಿದೆ, ನಮ್ಮ ತಾಲೂಕಿನಲ್ಲಿ ಒಂದ್ 2-3 ರೇಸ್ ಮಾಡಿದ್ರು. ಹ್ಮ್. ಸೇರ್ತಿರೋದು 20 ಜೊತೆ 30 ಜೊತೆ ಸೇರ್ತಿರ್ತವೆ. ಒಂದ್ ರೇಸ್ ಅಲ್ಲಿ 4 ರೌಂಡ್ ಫೈನಲಿ ಬರ್ತಾ ಇರುತ್ತೆ ಎತ್ತು. ನೀವು ಕಮಿಟಿ ಎತ್ತನೆ 3 ರೌಂಡ್ ಡೈರೆಕ್ಟ್ ಒಳಗೆ ಹಾಕಂತೀರಿ. ಕಮಿಟಿ ಎತ್ತಿಗೆ 3 ರೌಂಡ್ ಬೈ ಸಿಗುತ್ತೆ. ಹೆಂಗ್ ಸಿಗುತ್ತೆ? ಒಂದ್ ರೈಸಿಗೆ ಬರೋವನಿಗೆ 20,000 ಖರ್ಚು ಬಂದಿರುತ್ತೆ. ಹೌದು. ಎತ್ ಮೇಯ್ಸಕ್ಕೆ ಒಂದು ತಿಂಗಳಿಗೆ 25,000 ಖರ್ಚು ಬರುತ್ತೆ. ಯಾರೋ ಒಬ್ಬ ಮೇಯ್ಸ್ಕೊ ಬಂದ್ಬಿಟ್ಟು ಇದು ಯಾರು ಕುದುರೆ ಜೂಜ್ ಆಡ್ತಿರಲ್ಲ, ಕೋಟಿ ಆದಾಯ ಬರುತ್ತೆ ಅನ್ನೋದಕ್ಕೆ. ಎತ್ತು ರೈಸ್ ಆಡ್ಬೇಕಿದ್ರೆ ನೀವು ಒಂದ್ ರೈಸ್ ಮಾಡಿದಾಗ 3 ರೌಂಡ್ ನಿಮ್ಮ ಕಮಿಟಿ ಎತ್ತಿಗೆ ಬೈ ಕೊಡ್ಕಂತೀರಿ, ಫೈನಲ್ ಆಡಿಸ್ಕಂತೀರಿ. ಬಾಕಿನ್ ಬರ್ಬೇಕು ಹೆಂಗ್ ಬಂದ್ ರೈಸ್ ಆಡ್ತಾನೆ ಅಲ್ವಾ? ಇದು ಒಂದು. ಆಮೇಲೆ ಬ್ಯಾಚೈದ್ ರೈಸು, ವ್ಯವಸಾಯದ ರೈಸು ಅಂತ ಮಾಡಿದ್ರಿ. ಲೋಕಲ್ ಅವರೆಲ್ಲ ನಮ್ಮ ರೈತರಿಗೆ ಉತ್ತೇಜನ ಕೊಡೋಣ ಅಂತ ಮಾಡಿದ್ರಿ. ಬ್ಯಾಚೈದ್ ರೈಸ್ ಆಗಿಲ್ಲ, ಅದು ಮಹಾರಾಷ್ಟ್ರದಿಂದ ತರ್ತೀರಾ, ತಮಿಳ್ನಾಡಿಂದ ತರ್ತೀರಾ, ಡೈರೆಕ್ಟ್ ಬ್ಯಾಚೈದ್ ರೈಸಿಗೆ ಅಂತ ಓಡ್ತೀರಾ. ಎಲ್ಲಿಂದ ಮತ್ತು ರೈತರಿಗೆ ಉತ್ತೇಜನ ಕೊಟ್ಟಂಗಾಯ್ತು ನೀವು? ಹಂಗಾಗ್ಬಿಟ್ಟು ಸಣ್ಣ ಪುಟ್ಟವ್ರು ಯಾರು ರೈಸಿಗೆ ಬರೋಕೆ ಎದುರುತ್ತಾ ಇದಾರೆ. ಮೋಸ, ಹೆದರಿಕೆ, ಗಲಾಟೆ, ದೌರ್ಜನ್ಯ. ಏನಾರು ಕೇಳಕ್ ಹೋದ್ರೆ ದೌರ್ಜನ್ಯ ಮಾಡ್ತೀರಿ. ಆಮೇಲೆ ನಿಮ್ ಕಮಿಟಿ ಎತ್ ಬಿದ್ದಾಗ ಸೆನ್ಸರ್ನ ನೀವು ಆಫ್ ಮಾಡ್ಕೊಂತೀರಿ. ಆ ಬಾಳಿ ಏನಕ್ಕೆ ರೈಸ್ ಮಾಡ್ತೀರಿ? ಮಾಡಿ ನಮ್ಮ ತರಕ್ಕೆ ನಿಯತ್ತಾಗಿ ಮಾಡಿ, ಎಲ್ಲಾ ಕಡೆ ಎತ್ತು ಸೇರ್ತವೆ. ಇನ್ನೊಂದು ಏನಾಗಿದೆ ಅಂತಂದ್ರೆ, ಈಗ ಆಲ್ರೆಡಿ ಒಂದ್ 2-3 ಜಿಲ್ಲೆಗಳಲ್ಲಿ ಗಲಾಟೆಗಳ ಗದ್ದಲಗಳು ಅವು ಇವು ಎಲ್ಲ ಆಗ್ಬಿಟ್ಟು ಅಲ್ಲಿ DC ತಹಶೀಲ್ದಾರ್ಗಳು ಪರ್ಮಿಷನ್ ಕೊಡ್ತಾ ಇಲ್ಲ ರೈಸ್ ಮಾಡ್ಲಿಕ್ಕೆ. ಇಲ್ಲಿ ನಮ್ಮಲ್ಲಿ ನಾವು ಸ್ವಚ್ಛವಾಗಿ ಮಾಡ್ತಿದೀವಿ ರೇಸ್ನ. ನಿಮ್ಮ ಏನೇ ಹೊರಗಡೆ ಮನಸ್ತಾಪಗಳಿದ್ರೆ, ಗಲಾಟೆ ಗದ್ದಲಗಳಿದ್ರು ಆಚೆ ಕಡೆ ಬಿಟ್ಟು ಬನ್ನಿ. ಇಲ್ಲೇನಾದ್ರೂ ನೀವು ಗಲಾಟೆ ಗದ್ದಲಕ್ಕೆ ಯೂಸ್ ಮಾಡ್ಕೊಂಡ್ರೆ ನಮ್ಮ ಪಿಚ್ನ, ಯಾರು ಪಿಚ್ ದಾಟ್ ಆಚೆಗೆ ಹೋಗಲ್ಲ. ಅವ್ರು ಎತ್ತು ಹೋಗಲ್ಲ, ಅವರು ಹೋಗಲ್ಲ. ಇದೊಂದು ವಾರ್ನಿಂಗ್ ಅಂತಾರು ಅನ್ಕೊಳ್ರಿ, ರಿಕ್ವೆಸ್ಟ್ ಅಂತಾರು ಅನ್ಕೊಳ್ರಿ. ಕ್ಲೀನ್ ಆಗಿ ಬನ್ನಿ, ಸ್ವಚ್ಛವಾಗಿ ರೈಸ್ ಆಡಿ, ಸ್ವಚ್ಛವಾಗಿ ಆಚೆಗೆ ಹೋಗಿ. ಯಾವುದೇ ಮನಸ್ತಾಪ ತಂದ್ಬಿಟ್ಟು ಇಲ್ಲಿ ಬೆಳೆ ಬೇಯಿಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನಾವು ನಡೆಸಲ್ಲ ಅದನ್ನ. ಇದು ವಾರ್ನಿಂಗು ಅಥವಾ ರಿಕ್ವೆಸ್ಟ್ ಏನಾದ್ರು ಅನ್ಕೊಳ್ರಿ ನೀವು. ಓಕೆ. ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಚಿಕ್ಕಮಗಳೂರಿನ ಕೋಟೆಯ ಒಂದು ಏರ್ಪೋರ್ಟ್ ಪಿಚ್ನಲ್ಲಿ ನಡೆಯುವಂತಹ ಒಂದು ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯ ಕುರಿತಂತೆ ಒಂದು ಮಾಹಿತಿ. ನೋಡಿ, ಇಲ್ಲಿನ ಬಹುಮಾನಗಳು ಯಾವ ತರ ಇದಾವೆ. ಪ್ರಥಮ ಬಹುಮಾನ 2 ಲಕ್ಷ ಇದೆ, ದ್ವಿತೀಯ ಬಹುಮಾನ 1.5 ಲಕ್ಷ ಇದೆ, ಹಾಗೂ ತೃತೀಯ ಬಹುಮಾನ 1 ಲಕ್ಷ, 4ನೇ ಬಹುಮಾನ 50,000 ಇದೆ ಸ್ನೇಹಿತರೆ. ಯಾರಾದ್ರೂ ಬಂದು ಶುದ್ಧ ಹಳ್ಳಿಕಾರ್ ತಳಿಯ ರಾಸುಗಳನ್ನ ತಂದು ಜೋಡಿ ಮಾಡಿ ಇಲ್ಲಿ ಬಹುಮಾನವನ್ನ ಗೆದ್ಕೊಂಡು ಹೋಗ್ಬೋದು. ರೈತರಿಂದ ರೈತರಿಗಾಗಿ, ರೈತರಿಗೋಸ್ಕರವೇ ಇಲ್ಲಿನ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಓಕೆ ಸ್ನೇಹಿತರೆ, ದಯವಿಟ್ಟು ಇಲ್ಲಿನ ಸ್ಪರ್ಧೆಗೆ ಪಾಲ್ಗೊಳ್ಳಿ. ಯಾವುದೇ ಗಲಾಟೆ ಗದ್ದಲ ಇಲ್ಲದೆ ಈ ಸ್ಪರ್ಧೆ ಅತ್ಯುತ್ತಮವಾಗಿ ನೆರವೇರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಓಕೆ, ಧನ್ಯವಾದಗಳು. ಶ್ರೀ ಕೊಲ್ಲಾಪುರದಮ್ಮ ಹಾಗೂ ಉಗ್ರಾಣದಮ್ಮ ಹಾಗೂ ಗುಂಡಿದಮ್ಮ ಜಾತ್ರಾ ಮಹೋತ್ಸವ ಅಂಗವಾಗಿ ಎತ್ತಿನ ಗಾಡಿ ಎರಸಿಗೆ ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಹಳ್ಳಿಕಾರ್.